ರಾಜ್ಯ ಸರ್ಕಾರ ತೆರಿಗೆ ರೀಸನ್ ಅನ್ನೋ ತರ ಬಿಜೆಪಿ ಆರೋಪ ಮಾಡ್ತಿದ್ದಾರೆ. ತೆರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಅವರಿಗೆ. ಹೀಗಾಗಿ ಬೇಕರಿ ಅವರು, ಕಾಂಡಿಮೆಂಟ್ಸ್, ಟೀ ಶಾಪ್, ತರಕಾರಿಯವರು ನೋಡಿ ಅದ್ರ ಬಗ್ಗೆ ಈಗಾಗಲೇ ಎರಡು ವಿಚಾರಗಳಿದ್ದಾವೆ. ಒಂದು GST ಮತ್ತು ಇನ್ನೊಂದು ಸೇಲ್ಸ್ ಟ್ಯಾಕ್ಸು. ಸೊ ಹೀಗಾಗಿ ಈಗ GST ಎಲ್ಲದರ ಮೇಲೂ ಕೂಡ ಹಾಕಿದ್ದಾರೆ. ಯಾವ ಬೇಕರಿನೂ ಬಿಟ್ಟಿದ್ದಾರೆ GSTದಾಗ. ಸೊ ಹೀಗಾಗಿ ಆ ಗೊಂದಲ ಇವತ್ತು ಸಹ ಇದೆ. ಆ ಗೊಂದಲವನ್ನು ಸರಿಪಡಿಸ್ತಾರೆ. ಇವತ್ತು ಬೇಕರಿ ಮೇಲೆ ಇದ್ರ ಮೇಲೆ ಎಲ್ಲನೂ ಕೂಡ GST ಹಾಕಿದ್ದಾರೆ. ಯಾರು ಬಿಟ್ಟಿದ್ದಾರಾ? ಇದ್ರ ಮೇಲೆ ಬಿಟ್ಟಿದ್ದಾರೆ, ಚುರುಮುರು ಮೇಗೂ ಬಿಟ್ಟಿಲ್ಲ. ಏನೇನು ಪ್ಯಾಕ್ ಆಗ್ತದೆ ಅದ್ರ ಮೇಲೆಲ್ಲ ಬರ್ತದೆ. ಹಾಲು ಪ್ಯಾಕ್ ಮಾಡ್ತಾರೆ ಅದ್ರ ಮೇಲೂ ಬರ್ತದೆ. ಪಾಕೆಟ್ನಲ್ಲಿ ಹಾಕಿದ್ದು ಎಲ್ಲವನ್ನು ಕೂಡ GST ಬಂದ್ಬಿಡ್ತದೆ, ಸೀಲ್ಡು. ನನಗೆ ಗೊತ್ತಾ ಮುಖ್ಯ ಅದೇನು ವಿಚಾರ ನಡೀತಾ ಇದೆ. ನನಗೆ 2-3 ದಿವಸ ನಾನು ಎಲ್ಲ ವಿಚಾರ ತಿಳ್ಕೊಂಡು ನಾನು ಹೇಳ್ತೀನಿ ನಿಮಗೆ. ಏನು ನಾವು ಹೇಳ್ತಾ ಇರೋದು GST ಎಲ್ಲ ಕೇಂದ್ರ ಸರ್ಕಾರ ವಹಿಸ್ತಾ ಇದೆ ಅಂತ ಹೇಳಿದ್ವಿ ನಾವು. ಓಕೆ, ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಜಗತ್ ನಮ್ಮ ಕಾಂಗ್ರೆಸ್ ಬಂದಿದ್ದಾರಲ್ಲ, ಅವಾಗ ಯಾತಕ್ಕೆ ಬಂದಿದ್ರು ಅವರು? ಜಗದೀಶ್ ಶೆಟ್ಟರ್ ಅವರು BJP ಬಿಟ್ಟು ಕಾಂಗ್ರೆಸ್ ಬಂದು ಚುನಾವಣೆ ಸ್ಪರ್ಧಿಸಿ ಸೋತು ಆಮೇಲೆ MLC ಆಗಿ ಮುಂದೆ ವಾಪಸ್ BJPಗೆ ಹೋದಲ್ಲ, ಅವಾಗ ಯಾತಕ್ಕೆ ಬಂದಿದ್ರು ಅವರು? ಅವಾಗ ಯಾತಕ್ಕಾಗಿ ಬಂದಿದ್ರು? ಕರ್ಕೊಂಡು ಬಂದಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವ್ರ ಚುನಾವಣೆ ಟಿಕೆಟು ಕೊಟ್ಟಿವಿ. ಚುನಾವಣೆ ಸೋತ ಮೇಲೂ ಕೂಡ ಅವ್ರನ್ನ ಭಾಳ ಸಲ ನಮ್ಮಲ್ಲಿ ಮಾಡಲ್ಲ. ಸೋತವ್ರಿಗೆ ಅಷ್ಟು ಸರಳವಾಗಿ ಇವತ್ತು ಸಹ ಮತ್ತೆ ಅಧಿಕಾರ ಕೊಡಲ್ಲ. ಅವ್ರನ್ನ MLC ಕೂಡ ಮಾಡಿದೀವಿ. ಅದಾಗಿ ಮತ್ತೆ ಅವರು ವಾಪಸ್ ಹೋದ್ರು. ಇಲ್ಲ, ಅದು ಒಂದು ರೀತಿಯಿಂದ ಇವತ್ತು ಸಹ ಆ ಸಂದರ್ಭದಲ್ಲಿ ಇವತ್ತು ದಿವಸ ಇವ್ರನ್ನೆಲ್ಲರನ್ನೂ ಅವ್ರನ್ನ ನಮ್ಮ ಲಕ್ಷ್ಮಣ ಸವದಿ ಅವ್ರನ್ನ ಹತ್ತಿಕ್ಕುವಂಥದ್ದು, ಲಿಂಗಾಯತರನ್ನ ಸ್ವಲ್ಪ ಇದು ಮಾಡುವಂಥದ್ದು ಆಗಿತ್ತು ಅವಾಗ. ಏನ್ರಿ BJPಯಿಂದ ಅದ್ರ ಒಂದು ಭಾಗ ಅವರಷ್ಟೇ. ಅವರಿಂದ ಲಾಭ ಆಗಕ್ಕೆ ಅವರೇ ಗೆಲ್ಲಿಲ್ಲ. ನಮ್ಗೆ ಹೆಂಗೆ ಲಾಭ ಆಗ್ತದೆ? ಹೌದು, ಸತ್ಯ ಇದೆ. ನಾನು ಒಬ್ಬ ಅದರಲ್ಲಿ. ಅವ್ರ ಲಾಭ ಆಯ್ತು. ಇಲ್ಲಿ ಬಂದಿದ್ದು ಆಮೇಲೆ ಸ್ವಲ್ಪ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತಲ್ಲಿ. ನನ್ಗೆ ಗೊತ್ತಿಲ್ಲ, ನಾನು ಅದರಲ್ಲಿ ನಾನು ಭಾಗವಹಿಸಕ್ಕೆ ಹೋಗೋದಲ್ಲ. ಅದು ಅವರವರು ಭಕ್ತರ ಇವೆಲ್ಲ ಮಠಗಳೇನಿದಾವಲ್ಲ, ಇವು ಭಕ್ತರ ಮಧ್ಯೆ ಇರುವಂಥದ್ದು. ಗುರುಗಳು ಭಕ್ತರಲ್ಲಿ 2 ಭಾಗ ಇದ್ದಾವೆ. ಅವರು ಬಗೆಹರಿಸ್ಕೋತಾರೆ, ಹಿರಿಯರು ಅವ್ರು ಬಗೆಹರಿಸ್ತಾರೆ. ನಾನು ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡಕ್ಕೆ ಬಯಸಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಿಕೊಟ್ಟಿದ್ದಾರಲ್ಲ. ಮುಖ್ಯಮಂತ್ರಿಗಳೇ ನಿನ್ನೆ ಹೇಳಿಬಿಟ್ಟಿದ್ದಾರೆ. DK ಶಿವಕುಮಾರ್ ಸಮಕ್ಷಮದಾಗೆ ಹೇಳಿದ್ದಾರೆ. ಮತ್ತೆ ಯಾಕೆ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ? ನಾನು ಉದ್ದೇಶ ಆಗ್ತಿರ್ಲಿಲ್ಲ. ಯಾರು ವೇದಿಕೆ ಮೇಲೆ ಆಗಿಲ್ಲ ಅವ್ರ ಸರಿ ವಿಷಯ ತಗೊಳ್ಬಾರ್ದು ಅಂತೇಳಿ ಮೊದಲು ಯಾವತ್ತೂ ಹೇಳ್ತಿರ್ತೇವೆ. ಎಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮಗಳಾಗ್ತಿರ್ತವೆ. ಕಾರ್ಯಕ್ರಮದಲ್ಲಿ ಲಿಸ್ಟ್ ಇರ್ತದೆ, ಅತಿಥಿಗಳ ಲಿಸ್ಟ್ ಇರ್ತದೆ. ಬಂದವ್ರಿಗೂ ಸ್ವಾಗತ, ಇವ್ರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸ್ವಾಗತ ಅಂತೀವಿ ನಾವು. ಹೀಗಾಗಿ ನೋಡಿ ಮುಖ್ಯಮಂತ್ರಿಗಳ ಆ ಉದ್ದೇಶ ಇರಲಿಲ್ಲ. ನಿನ್ನೆ ಅವ್ರ ಮುಂದೆ ಹೇಳಿದಾರೆ, ನಾನೇನು ಅಸಹ್ಯ ಮಾಡಿದ್ದೀನಿ ನನ್ನಪ್ಪ ಅಂತ ಒಂದು ಉದ್ದೇಶ ಇದೆಯಾ? ಅವ್ರು ಹೇಳಿದ್ದೀನಿ ಮುಖ್ಯಮಂತ್ರಿಗಳೇ ಅವ್ರು ಕ್ಲಾರಿಫೈ ಮಾಡ್ಬೇಕು. ನನಗೆ ಕೇಳ್ತಾರೆ. ಈಗ ಅವರು DK ಶಿವಕುಮಾರ್ ಒಟ್ಟಿಗೆ ಇದ್ದಾಗ ಕ್ಲಾರಿಫೈ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.